ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮಾ ಮಾಡುವ ಅನಂತ ನಮಸ್ಕಾರಗಳು. ಹಾಗೂ ಇವತ್ತಿನ ದಿವಸ ವಿಶೇಷತೆ ನಮ್ಮದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮುಕ್ತಿನಾಗ ಹಾಗೂ ಆದಿಶೇಷ ಇರ್ತಕ್ಕಂಥದ್ದು ಒಂದು ವಿಶೇಷತೆ. ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇವತ್ತಿನ ದಿವಸ ನಾಗ ಚತುರ್ಥಿ, ಚೌತಿ ಅಂತ ಹೇಳ್ತೀವಿ. ನಾಳೆ ನಾಗರ ಪಂಚಮಿ ಅಂತ ಹೇಳ್ತೀವಿ. ನೋಡಿ, ಮನುಷ್ಯನ ಜೀವಮಾನದಲ್ಲಿ ಯಾವತ್ತೂ ಸಹ ಈ ವರ್ಷಕ್ಕೊಂದು ಸತಿ ನಮಗೆ ಅದೃಷ್ಟ ಬರುತ್ತಂತೆ. ಆ ಅದೃಷ್ಟವೇ ಈ ನಾಗರ ಪಂಚಮಿ. ಕೆಲವರಿಗೆ ಸಂತಾನ ಆಗಿರೋದಿಲ್ಲ, ಸಂತಾನ ಆಗ್ತಕ್ಕಂಥ ದಿವಸ ನಾಳೆ ನಾಗರ ಪಂಚಮಿ ವಿಶೇಷ ಇರೋದ್ರಿಂದ ಇವತ್ತಿನ ದಿವಸ ನೀವು ನಾಗರ ಪಂಚಮಿ ದಿವಸ ನೋಡಿ, ಇವತ್ತು ಸೋಮವಾರ, ನಾಳೆ ಮಂಗಳವಾರ ನಾಗರ ಪಂಚಮಿ, ಇವತ್ತು ಚೌತಿ, ನಾಗರ ಚೌತಿ ಇವತ್ತು ಸೋಮವಾರ, ನಾಳೆ ಮಂಗಳವಾರ ನಾಗರ ಪಂಚಮಿ. ಆಮೇಲೆ ವಿಶೇಷತೆ ಏನಪ್ಪ ಅಂತಂದರೆ, ನಾಗರ ಪಂಚಮಿಗೆ ತಂಗಿ ಅಣ್ಣನ ಬೆನ್ನು ತೊಳಿಬೇಕಂತೆ. ನಿಮಗೆ ಅಣ್ಣನ ಬೆನ್ನು ತೊಳೆದಾಗ ಹಸಿ ಹಾಲಲ್ಲಿ ಆಯುಷ್ಯವಂತನಾಗಿರ್ತಾನಂತೆ, ದೀರ್ಘಾಯುಷ್ಯವಂತನಾಗಿರ್ತಾನಂತೆ, ಮತ್ತು ಪ್ರತಿಯೊಂದು ಸಹ ಅಭಿವೃದ್ಧಿವಂತನಂತೆ. ಅದಕ್ಕೆ ಹೆಣ್ಮಕ್ಳಿಗೆ ಮನೆಯಲ್ಲಿ ನೋಯಿಸಬಾರ್ದು ಅಂತ ನಾವು ಹೇಳ್ತೀವಿ. ಹೆಣ್ಮಕ್ಳು ಮನೆಗೆ ತಾಯಿ ಸಮಾನ ಹಾಗೂ ಲಕ್ಷ್ಮೀ ಸಮಾನ. ತಂಗಿನ ಯಾವತ್ತೂ ನೋಯಿಸಬಾರ್ದು. ಅದರಿಂದ ಈ ವರ್ಷಕ್ಕೆ ಬಂದಿರತಕ್ಕಂಥ ಈ ನಾಗರ ಪಂಚಮಿ ನಾಳೆ ದಿವಸ ನಾಗರಕಲ್ಲು ಎಲ್ಲಿರುತ್ತೋ ಅಲ್ಲೋಗಿ ನಾಗರಕಲ್ಲಿಗೆ ತನಿ ಎರಿಬೇಕು. ಅಂದರೆ ಹಾಲು ಹಾಕಬೇಕು. ಹಾಲು, ನೀರು, ಎಳ್ನೀರು ಅಭಿಷೇಕ, ವಿಶೇಷವಾಗಿ ಎಳ್ನೀರು. ನೋಡಿ, ಇದೊಂದು ವಿಶೇಷತೆ ಏನಪ್ಪ ಅಂತಂದರೆ, ಹುತ್ತುಗಳಲ್ಲೆಲ್ಲ ಹೋಗ್ಬಿಟ್ಟು ಮೊಟ್ಟೆಗಳು ಹಾಕೋದು, ಹಾಲು ಹಾಕೋದು, ನೀರು ಹಾಕೋದು ಇವೆಲ್ಲ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ಈ ಶ್ರಾವಣ ಮಾಸದಲ್ಲಿ ಒಂದು ನಾಗರ ಹಾವು 32 ಮೊಟ್ಟೆಗಳು ನೀಡುತ್ತಂತೆ. ನೋಡಿ, ಈ ಶ್ರಾವಣ ಮಾಸದಲ್ಲಿ ಮಾತ್ರ ಆ ನಾಗರಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಅವಾಗ ಏನಾಗುತ್ತೆ ಗೊತ್ತಾ, ನೀವೇನಾದರೂ ಹಾಲು ಹಾಕ್ಬಿಡೋದು, ಹುತ್ತದೊಳಗಡೆ ನೀರು ಹಾಕ್ಬಿಡೋದು, ಅಥವಾ ಏನು ಬರುತ್ತೋ ಅದೆಲ್ಲ ಸುರಿದು ಬಿಟ್ಟಾಗ ಆ ಮೊಟ್ಟೆ ಒಡೆದಾಗ ಆ ನಾಗದೋಷ ಬಂದಾಗ ಜನ್ಮ 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 ಜನ್ಮಕ್ಕೂ ದೋಷ, ಸರ್ಪದೋಷದಿಂದ ನಾವು ಮುಕ್ತಿ ಹೊಂದಕ್ಕೆ ಆಗೋದಿಲ್ಲ. ನೋಡಿ, ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾಗರ ಹಾವುಗಳು ಮೊಟ್ಟೆ ಇಡ್ತವೆ. ಈ ಶ್ರಾವಣ ಮಾಸ ವಿಶೇಷತೆ, ನಾಗರ ಹಾವುಗೆ ವಿಶೇಷತೆ ಶ್ರಾವಣ ಮಾಸ ಅಂತಕ್ಕಂಥದ್ದು. ಅದರಿಂದ ಈ ನಾಗರ ಪಂಚಮಿ ದಿವಸ ಯಾರು ನಾಗರ ತನಿ ಎಳಿತಾರೋ ಅವರಿಗೆ ಸಹ ಸರ್ಪದೋಷ ಉಂಟಾಗ್ತಕ್ಕಂಥ ದೋಷಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ನೋಡಿ, ಇದರಲ್ಲಿ ಎಷ್ಟು ಸರ್ಪದೋಷ ಬರುತ್ತೆ ಅಂತಂದರೆ, ನಮಗೆ ಒಂದು ಅನಂತ ಕಾಲ ಸರ್ಪಯೋಗ, ಸರ್ಪಯೋಗ, ವಾಸುಕಿ ಸರ್ಪಯೋಗ, ಶಂಖಪಾಲ ಸರ್ಪಯೋಗ, ಪದ್ಮ ಸರ್ಪಯೋಗ, ಮಹಾಪದ್ಮ ಸರ್ಪಯೋಗ, ತಕ್ಷಕ ಸರ್ಪಯೋಗ, ಕರ್ಕೋಟಕ ಸರ್ಪಯೋಗ, ಶಂಖನಾದ ಸರ್ಪಯೋಗ, ಪಾತಕ ಸರ್ಪಯೋಗ, ವಿಷಾಕ್ತ ಕಾಳ ಸರ್ಪಯೋಗ, ಶೇಷನಾಗ ಕಾಳ ಸರ್ಪಯೋಗ. ಇಷ್ಟು ಸರ್ಪಗಳು ನಮಗೆ ಇರುತ್ತೆ. ಇವತ್ತಿನ ದಿವಸ ನಾವು ಸರ್ಪದೋಷ ಅಂತ ಹೇಳ್ತೀವಿ, ಪೂಜೆ ಮಾಡಿಸ್ಕೊಂಡು ಬರ್ತಾ ಇರ್ತೀವಿ. ಇವತ್ತಿನ ದಿವಸ ಯಾವ ಸರ್ಪದೋಷ ಇದೆ ಅವರಿಗೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಹೋಗ್ತೀವಿ, ಕುಕ್ಕೇಲಿ ಮಾಡಿಸ್ಕೊಂಬಂದ್ಬಿಡ್ತೀವಿ, ಹೋಗ್ತೀವಿ ಘಾಟೀಲಿ ಮಾಡಿಸ್ಕೊಂಬಂದ್ಬಿಡ್ತೀವಿ, ಹೋಗ್ತೀವಿ ಪಳನಿಲಿ ಮಾಡಿಸ್ಕೊಂಬಂದ್ಬಿಡ್ತೀವಿ, ಹೋಗ್ತೀವಿ ಎಲ್ಲಿ ಸಿಕ್ಕಿರಲ್ಲಿ ಯಾರಾದರೂ ಹೇಳ್ತಾರ ಜ್ಯೋತಿಷರು, ಅವರು ಯಾವ ಸರ್ಪದೋಷ ಇದೆ ಅಂತ ಕಂಡುಹಿಡಿಬೇಕು ನಾವು ಫಸ್ಟು. ಆ ಸರ್ಪದೋಷ ಹಿಡಿದಾಗ ಅದಕ್ಕೆ ನಾವು ಪರಿಹಾರ ಮಾಡಿಕೊಂಡಾಗ ಇಷ್ಟು ಸರ್ಪಗಳಲ್ಲಿ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಯಾವ ಸರ್ಪದೋಷ, ಇವತ್ತಿನ ದಿವಸ ಏನಾಗುತ್ತೆ ಅಂತಂದರೆ ಎಲ್ಲ ಒಂದೇ ಆಗಕ್ಕೆ ಸಾಧ್ಯ ಇಲ್ಲ. ಇವಾಗ ದಪ್ಪಕ್ಕಿನೂ ಒಂದೇ ಇಲ್ಲ, ಸಣ್ಣಕ್ಕಿನೂ ಒಂದೇ ಇಲ್ಲ, ಸೋನಾ ಮಸೂರಿ ಅಕ್ಕಿನೂ ಒಂದೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ನಾಗಗಳಿದ್ದಾಗ ಈ ಮನುಷ್ಯನಿಗೆ 12 ರಾಶಿ ಇರುತ್ತೆ. 12 ರಾಶಿ, 27 ನಕ್ಷತ್ರ, 9 ಗ್ರಹಗಳು. ಅದರಿಂದ ನಾವು ಸರ್ಪದೋಷನ ತಿಳ್ಕೋಬೇಕು ಫಸ್ಟು. ಈ ಜಾತಕರಿಗೆ ಯಾವ ಸರ್ಪದೋಷ ಇದೆ ಅಂತ ಕಂಡುಹಿಡಿದು ಅವಾಗ ಅದಕ್ಕೆ ಪರಿಹಾರ ಮಾಡಿದಾಗ ನೋಡಿ, ಈ ಸರ್ಪದೋಷ ಇದ್ಬಿಟ್ರೆ ಮದುವೆ ಆಗೋದಿಲ್ಲ, ಮದುವೆ ಆದರೆ ಸಂತಾನ ಆಗೋದಿಲ್ಲ, ಸಂತಾನ ಆಯಿತು ಅಂತ ಇಟ್ಕೊಳ್ಳಿ, ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಇರೋದಿಲ್ಲ, ಅನ್ಯೋನ್ಯತೆ ಇತ್ತು ಅಂತ ಇಟ್ಕೊಳ್ಳಿ, ಅಭಿವೃದ್ಧಿ ಆಗೋದಿಲ್ಲ,
ಅಭಿವೃದ್ಧಿ ಆಯಿತು ಅಂತ ಇಟ್ಕೊಳ್ಳಿ, ಕಾಯಿಲೆಗಳಿಂದ ನರಳ್ತಾ ಇರ್ತೀವಿ. ಕಾಯಿಲೆಗಳು ಇಲ್ಲ ಅಂತ ಇಟ್ಕೊಳ್ಳಿ, ಜೀವನಕ್ಕೆ ಊಟಕ್ಕೆ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ವಿದ್ಯೆ ಅಂಟಲ್ಲ, ಬುದ್ಧಿ ಅಂಟಲ್ಲ, ಜ್ಞಾನ ಬರೋದಿಲ್ಲ, ಕಷ್ಟ 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 ಅಂತ ಇರ್ತೀವಿ. ನಾಗದೋಷ ನಾವು ಸಾಯಿಸಿದ್ರೇನೆ ನಾಗದೋಷ ಬರೋದಿಲ್ಲ. ನಮಗೆ ಇಂಪಾರ್ಟೆಂಟು ರಾಹುಕೇತುಗಳು ತಗೊಂಡಾಗ ಸಹ ನಮಗೆ ಈ ಜನ್ಮದಲ್ಲಿ ನಾವೇನು ಮಾಡಿಲ್ಲಪ್ಪ ಅಂತ ಹೇಳ್ಕೊಳ್ತೀವಿ. ನಾವು ಯಾರಿಗೂ ಬೈದಿಲ್ಲ, ಸರ್ಪದೋಷ ಸಾಯಿಸಿಲ್ಲ, ಸರ್ಪನ್ ಹೊಡೆದಿಲ್ಲ, ನಮ್ಗೆ ಯಾಕೆ ಸ್ವಾಮಿ ಸರ್ಪದೋಷ ಬರುತ್ತೆ. 50 ವರ್ಷದ ತನಕ, 50 ವರ್ಷ 55 ವರ್ಷದ ತನಕ ಪ್ರತಿ ಒಬ್ಬರಿಗೂ ಸಹ ಸರ್ಪದೋಷಗಳು ಇದ್ದೇ ಇರುತ್ತೆ. ನಾವು ಹೋಗ್ಬಿಟ್ಟು ಸರ್ಪದೋಷ ಪರಿಹಾರ ಮಾಡ್ಕೊಂಡ್ವಿ ಅಂದ್ರೆ ಅದಾಗೋದಿಲ್ಲ. 6 ತಿಂಗಳಿಗೊಂದ್ಸತಿ, 3 ತಿಂಗಳಿಗೊಂದ್ಸತಿ, ವರ್ಷಕ್ಕೊಂದ್ಸತಿ ನಾವು ಸರ್ಪದೋಷಗಳು ಪರಿಹಾರ ಮಾಡ್ಕೊಂಡಾಗ ಅದು ನಿಮ್ಗೆ ಯಾವ ಸರ್ಪದೋಷ ಇದೆ ಅಂತ ಕಂಡುಹಿಡಬೇಕು. ನೀವೆಲ್ಲಾನು ಸರ್ಪ 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 ಅನ್ಕೊಂಡೋದ್ರೆ ಅದು ಸರ್ಪದೋಷ ಆಗೋದಿಲ್ಲ. ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಳ್ತೀರಾ. ಜ್ಯೋತಿಷ್ಯ ಕಲ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಗೆಲ್ಲ ವಿದ್ಯೆ ಗೊತ್ತಿರೋದ್ರಿಂದ ನಿಮ್ಗೆ ಯಾವ ಸರ್ಪದೋಷ ಇದೆ ಅಂತಕ್ಕಂಥದ್ದನ್ನ ಕಂಡುಹಿಡಿದು ನಾವು ಪರಿಹಾರ ಮಾಡ್ಕೊಡ್ತೀನಿ. ಅದರಿಂದ ಈ ನಾಗರ ಪಂಚಮಿಗೆ ವಿಶೇಷವಾಗಿ ಕಡುಬು ನೈವೇದ್ಯ ಮಾಡಬೇಕಾಗತ್ತೆ. ಕಡುಬು ವಿಶೇಷತೆ ನೋಡಿ. ಇವತ್ತು ಹಸಿ ಅಕ್ಕಿ, ತಂಬಿಟ್ಟು, ಹಸಿ ಕಡಲೆಕಾಳು, ಇವತ್ತಿನ ದಿವಸ ಚೌತಿ ದಿವಸ ಹಸಿ ಅಕ್ಕಿ ಹಿಟ್ಟನ್ನು ರುಬ್ಬಿಕೊಂಡು ಅದರಲ್ಲಿ ತಂಬಿಟ್ಟನ್ನು ಮಾಡಿ ನಾಗಪ್ಪಂಗಿಟ್ಟಾಗ ತೃಪ್ತನಾಗ್ತಾನೆ. ಇವತ್ತಿನ ದಿವಸ ಚೌತಿ, ನಾಳೆ ನಾಗರ ಪಂಚಮಿಗೆ ನೀವು ಎಳ್ನೀರು ಅಭಿಷೇಕ ಮಾಡಬೇಕು, ಕಡುಬನ್ನ ನೈವೇದ್ಯ ಮಾಡಬೇಕು. ಯಾವಾಗ ಕಡುಬನ್ನ ನೈವೇದ್ಯ ಮಾಡ್ತಿರೋ ನಿಮಗೆ ವಿಶೇಷವಾಗಿ ಫಲ ಸಿಗ್ತಕ್ಕಂಥದ್ದು. ಎಳ್ನೀರನ್ನ ನೀವು ಹಾಲಿಗಿಂತೂ ಸಹ ಎಳ್ನೀರು ಅಭಿಷೇಕ ಮಾಡಿ. ಅರಶಿನ ಜಾಸ್ತಿ ಹಚ್ಚಕ್ಕೋಗ್ಬೇಡಿ. ಇವಾಗ ನೋಡಿ, ನಮ್ಗೆ ಕಣ್ಣಿದೆ, ಒಂಚೂರು ಏನಾದ್ರೂ ಕಣ್ಣಿಗೆ ಧೂಳು ಬೀಳಲಿ ನೋಡೋಣ, ನಮ್ಮ ಕೈಲಿ ಇರಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದು ಪ್ರಾಣಿನೇ ಸಹ ಆಗಿರೋದ್ರಿಂದ ಮೂಕಕ್ಕೆ, ಕಣ್ಣಿಗೆ, ಬಾಯಿಗೆ ಎಲ್ಲ ಅರಶಿನ ಹಚ್ಚಿಬಿಡ್ತಾರೆ. ಅದರಿಂದ ದಯವಿಟ್ಟು ಕಣ್ಣತ್ರ ಯಾರೂ ಹಚ್ಚಬೇಡಿ, ಬಾಯಿ ಹತ್ರ ಯಾರು ಹಚ್ಚಬೇಡಿ. ಬಾಯಿ ಮುಚ್ಚೋಗ್ಬಿಟ್ರೆ ನಾವು ಹೆಂಗ್ ಊಟ ಮಾಡೋದು? ಅದರಿಂದ ಕಣ್ಣು, ಬಾಯಿ, ಮೂಗು ಬಿಟ್ಬಿಟ್ಟು ಅರಿಶಿನ ಒಂದು ಚೂರು ಪೂಜೆ ಮಾಡ್ಬೇಕಂತೆ. ಅದರಿಂದ ಆಯಪ್ಪ ತೃಪ್ತನಾಗ್ತಾನಂತೆ. ಅದಕ್ಕೆ ಇಷ್ಟು ನಾಗಗಳಿರೋದ್ರಿಂದ ನಾಳೆ ನಾಗರಾಜನ ಆರಾಧನೆ ಮಾಡಿ, ವಾಸುಕಿಯನ್ನ ನಾಗರಾಜನ ಆರಾಧನೆ ಮಾಡಿಬಿಟ್ರೆ ನಮಗೆ ಯಾವ ದೋಷನೂ ಇರೋದಿಲ್ಲ. ನೋಡಿ, ಎಲ್ಲ ಸಿಕ್ಕುತ್ತೆ. ನಾಗರಾಜನನ್ನ 108 ಅಷ್ಟೋತ್ತರ ಮಾಡ್ಕೊಳ್ಳಿ, ನಾರಾಯಣನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾರಾಯಣನ ಹಾಸ್ಯನೇ ಮಹಾವಿಷ್ಣು, ಆದಿಶೇಷ ಆಗಿರೋದ್ರಿಂದ ಈ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ಸಮೇತ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಮಾಡಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡಿ, ವರಮಹಾಲಕ್ಷ್ಮಿ ಬರ್ತಾ ಇದೆ, ಶ್ರಾವಣ ಶನಿವಾರಗಳು ಬರ್ತಾ ಇದೆ. ಎಲ್ಲ ವಿಶೇಷವಾಗಿ ಮಹಾವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಸಹ ಈಶ್ವರನಿಗೆ ಶ್ರಾವಣ ಮಾಸ ಅಂದ್ರೆ ವಿಶೇಷವಾಗಿ ಶಕ್ತಿ ಇರ್ತಕ್ಕಂಥದ್ದು ಈಶ್ವರನ. ಅದಕ್ಕೆ ಜಗತಪಿತರು ಒಂದೇ ಪಾರ್ವತಿ ಪರಮೇಶ್ವರವು. ಅದಕ್ಕೆ ನೋಡಿ, ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀನಾರಾಯಣನ್ನೂ ಪೂಜೆ ಮಾಡಬೇಕು, ಈಶ್ವರನ್ನು ಸಹ ಪೂಜೆ ಮಾಡಬೇಕು. ನಾವೆರಡೂ ಹರಿಹರನ್ನ ಪೂಜೆ ಮಾಡಿದಾಗ ನಮ್ಮ ಸಂಕಷ್ಟಗಳೆಲ್ಲ ನಿವಾರಣೆ ಆಗತ್ತೆ. ಇವತ್ತಿನ ದಿವಸ ನಾಳೆ ನಾಗರ ಪಂಚಮಿ ಮಂಗಳವಾರ ಆಗಿರೋದ್ರಿಂದ ಲಕ್ಷ್ಮೀ ನರಸಿಂಹಂಗೆ ತುಂಬಾ ವಿಶೇಷ. ಯಾಕೆಂದ್ರೆ ಕುಜದೋಷ, ರಾಹುದೋಷ, ಕೇತು ದೋಷ, ಶನಿ ದೋಷ, ಸಂಪೂರ್ಣ ನವಗ್ರಹ ದೋಷಗಳನ್ನೆಲ್ಲ ಹರಣ ಮಾಡ್ತಕ್ಕಂಥವನು ಲಕ್ಷ್ಮೀ ನರಸಿಂಹ. ಆದ್ರಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಿಗೆ ಹೋಗಿ, ನಮ್ಮ ಆಲಯದಲ್ಲಿ ಆದಿಶೇಷ ಇದ್ದಾನೆ, ಮುಕ್ತಿನಾಗ ಇದೆ, ಅದರಿಂದ ದರ್ಶನ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.